ಈ ಚಾನಲ್ ಅಲ್ಲಿ ಮಾಡಿರೋ ರೋಸ್ಟ್ ಮತ್ತೆ ಅದರಲ್ಲಿ ಬಂದಿರೋ ಮಾತುಗಳು ಕೇವಲ ಕಾಲ್ಪನಿಕ ಮಾತ್ರ. ಯಾರು ಮನಸ್ಸಲ್ಲಿ ಇಟ್ಕೋಬೇಡಿ, ಯಾಕಂದ್ರೆ ನಾನು ನಿಮ್ ಲವರ್ ಅಲ್ಲ. ನಂತರ ವಿಡಿಯೋ ನೋಡೋದಂಗೆ ಇಷ್ಟ ಇಲ್ಲ ಅಂದ್ರೆ ಅದಕ್ಕೆ ಇಷ್ಟ ಇಲ್ಲವ್ರೆ ನಾವು ಬಿಟ್ಬಿಡ್ತೀವ. ನಿನ್ನ ತಮ್ಮನಿಗೆ ಒಂದಿನ ಪಪ್ಪಿ ಕೊಟ್ಟೆ ಕೊಡ್ತೀವಿ. ನೀನು ಚಾನ್ಸ್ ಕೊಡ್ತೀಯಾ? ಅವನು ಅವನಲ್ಲಮ್ಮ ಅವಳು. ಹಾಯ್, ನಾನು ನಿಮ್ಮ ಫೇವ್ರೆಟ್ ಯೂಟ್ಯೂಬರ್. ಹಾಯ್ ಗುರು, ವಿ ಆರ್ ಬಿಗ್ ಫ್ಯಾನ್ ಆಫ್ ಯೋರ್ಸ್. ಗುರು, ಈ ವಿಡಿಯೋನ ನೋಡೋ ಮುಂಚೆ ನಂದೊಂದು ವ್ಲಾಗ್ ಚಾನಲ್ ಇದೆ, ಕಿರಿ ಗುರು ವ್ಲಾಗ್ಸ್ ಅಂತ. ಹೋಗಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬಂದ್ಬಿಡಿ. ಮತ್ತೆ ನಾನು ಇನ್ಸ್ಟಾಗ್ರಾಮ್ ಅಲ್ಲೂ ಇದ್ದೀನಿ, ಹೋಗಿ ಫಾಲೋ ಮಾಡ್ಕೊಳ್ಳಿ. ಜೇನ್ ಬಿಡಿಸಿದ್ದೆ ನೋಡಿ. ತುಪ್ಪ ಎಡ್ಡು ಶವಿ ಆಗಿದೆ. ಸೂಪರ್ ತುಪ್ಪ, ಶವಿ ಸೂಪರ್, ತುಂಬಾ ಚೆನ್ನಾಗಿದೆ. ಓಕೆ ಬಾಯ್ ಗೆಳೆಯರೆ, ಮತ್ತೆ ಸಿಗೋಣ. ಲೇ ಶವಿ ರಾಜ, ನೀನ್ ನೋಡಿದ್ರೆ ಶವಿ ಅಂತೀಯ, ದೀಪಕ್ ನೋಡಿದ್ರೆ ಎಮ್ಮಿ ಅಂತಾನೆ. ನೀನೇನಾದ್ರೂ ಜೇನ್ತುಪ್ಪ ತಿಂದು ಮಿಕ್ಕಿರೋ ತುಪ್ಪನ ಅವನು ಕುಂಡಿಗೆ ಹಾಕಿ ನುಗ್ಸಿದ್ಯಾ ಅನ್ಸುತ್ತೆ. ಅದಕ್ಕೆ ನಿನ್ ಗುಣಗಳೇ ಬಂದ್ಬಿಟ್ಟಿದ್ಯಲ್ಲೋ ಅವನ್ಗೂ. ಬೋಳಿ ಮಗಂಗ್ ಬ್ರೈನ್ಗೆ ಹಾಕ್ತೀನಿ ವಿಕೆಟ್ ನ. ಹಾಯ್ ಫ್ರೆಂಡ್, ಬನ್ನಿ ಸೂರ್ಯಕಾಂತಿ ತೋರಿಸ್ತೀನಿ. ನೋಡಿ ಫ್ರೆಂಡ್, ಸೂರ್ಯಕಾಂತಿ ಹೂವ ಅಂದ್ರೆ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಒಗ್ಗರಣೆ ಡಬ್ಬಿ ಸೂರ್ಯಕಾಂತಿ ಹೂವ ಇದೆ ಫ್ರೆಂಡ್. ಈ ಕಡೆಗೆಲ್ಲ ಸೂರ್ಯಕಾಂತಿ ಬೆಳೀತಾರೆ. ಸೂರ್ಯಕಾಂತಿ ಹೂವ ಇದು ಫ್ರೆಂಡ್. ಸೂರ್ಯಕಾಂತಿ ಹೂವ, ಮಿಣೆ ಹೂವ, ಮಿಂಚಿನ ಹೂವ, ಹೆಂಗಸರು ಅಚ್ಚುಮೆಚ್ಚಿನ ಲವ್ಲಿ ಹೂವ. ಯಾರೋ ಇವನು ಸಸ್ತಾ ವ್ಲಾಗರು ಸನ್ಫ್ಲವರ್ ಆಯಿಲ್ ಅಂತಾನೆ, ಒಗ್ಗರಣೆ ಡಬ್ಬಿ ಅಂತಾನೆ, ಮಿಣ ಹೂವ, ಮಿಂಚಿನ ಹೂವ ಅಂತಾನೆ. ನಾನ್ ಏನಾದ್ರೂ ಅಪ್ಪಿ ತಪ್ಪಿ ನಿನ್ ಜೊತೆಯಲ್ಲಿ ಬಸ್ಸಲ್ಲಿ ಇದ್ದಿದ್ರೆ ಆ ಸೂರ್ಯಕಾಂತಿ ಹೂವಲ್ಲಿರೋ ಬೀಜಗಳು ತಗೊಂಡ್ ಬಂದು ನಿನ್ ಬೀಜಗಳ ಮೇಲೆನೇ ಹೊಡಿತಿದ್ದೆ ಗುರು. ಬೇವರ್ಸಿ ನನ್ನ ಮಗನೇ. ಫ್ರೆಂಡ್ಸ್, ಮುರುಡೇಶ್ವರ ಟೆಂಪಲ್ ಬಂದಿವಿ. ಮುರುಡೇಶ್ವರ ಮೂರ್ತೇಶ್ವರ ಗೋಪುರ ಇದೆ. ಅಯ್ಯೋ, ನಿನ್ ನಾಲಿಗೆಗೆ ಮಕ್ಕಳ ಡೈಪರ್ ಅಲ್ಲಿರೋ ಕಿಸಾನ್ ಜಾಮ್ ಹಾಕಿ ತಿಕ್ಕ. ಅದು ಮೂಡೇಶ್ವರ ಅಲ್ಲ ಕಣೋ, ಮುರುಡೇಶ್ವರ ಅಂತಾರೆ. ಅಪ್ಪ ಶಿವಪ್ಪ, ನೀನು ವಿಷ ಕುಡ್ದು ವಿಷಕಂಠ ಆದೆ. ಅದ್ರಲ್ಲಿ ಏನಾದ್ರೂ ಸ್ವಲ್ಪ ವಿಷ ಉಳಿದಿದ್ರೆ ಇವನು ಬಾಯಿಗೆ ಬಿಟ್ಟು ಮುಕ್ತಿ ಕೊಟ್ಬಿಡಪ್ಪ ದೇವ್ರೆ. ಲೈಲ್ಯಾಂಡ್ ಹೋಯ್ತೀವಿ. ಒಳ್ಳೆ ಬೀಚ್, ನೀರು ಉಪ್ಪಾಗಿದೆ, ಒಳ್ಳೆ ಲ್ಯಾಂಡ್ ಚೆನ್ನಾಗಿದೆ. ಬೆಟ್ಟ ಗುಡ್ಡಗಳು ಎಲ್ಲ ಈ ಸ್ವಿಮ್ಮಿಂಗ್ ಮಾಡ್ತಾ ಇದ್ದೀವಿ. ತುಂಬಾ ಹಾಳ ಇದೆ, ಕೇರ್ಫುಲ್ ಆಗಿರ್ಬೇಕು. ಲವ್ ಯು ಫ್ರೆಂಡ್. ಲೈಲ್ಯಾಂಡ್ ಹೋಯ್ತೀವಿ. ಲೇ ಡುಬಾಕು, ಐಲ್ಯಾಂಡ್ ಹೋಗಿ ಲೈಲ್ಯಾಂಡ್ ಅಂತಿದ್ಯಲ್ಲೋ. ಏನೋ ನೀರು ಉಪ್ಪುಪ್ಪಾಗಿದ್ಯಾ ಮಗ. ಒಂದ್ ಕೆಲ್ಸ ಮಾಡು, ನಿಮ್ ಗದ್ದೆಲಿರೋ ಕಬ್ಬು ತಂದು ಸಮುದ್ರಕ್ಕೆ ಹಾಕು, ಸಿಹಿ ಆಯ್ತದೆ. ಮುರುಡೇಶ್ವರ ಟೆಂಪಲ್ ಬಂದು ಬೋರ್ಡರ್ ಹೋಗ್ತಾ ಇದೀವಿ. ಲೈಫ್ ಎಂಜಾಯ್, ಸೂಪರ್ ಪ್ಲೇಸು, ವಂಡರ್ಫುಲ್. ನಮ್ಮ ಮೇಡಮ್ ಕರ್ಕೊಂಡು ಬಂದಿದ್ದಾರೆ ಆಫೀಸ್ ಕಡೆಯಿಂದ. ಇವತ್ತು ಬನ್ನಿ ದೀಪ ಅವರೇ, ಒಂದು ಟಿಕೆಟ್ ಫ್ರೀ ಇತ್ತು ಅಂತ. ಸಕ್ಕತ್ತಾಗಿ ಗೋಟು. ವಾವ್, ನೋಡಿ ಫ್ರೆಂಡ್ಸ್, ಎಷ್ಟು ಸಮುದ್ರ, ಎಷ್ಟು ಆಳ ದಟ್ಟವಾಗಿದೆ, ಎಲ್ಲ ಇದೆ. ಎಮಿ ಫ್ರೆಂಡ್ಸ್. ಯಾವ್ದೋ ಇದು ಕಾಡ್ ದಟ್ಟವಾಗಿರೋದನ್ನ ನೋಡಿದೀನಿ. ಇದು ಯಾವ್ದೋ ಸಮುದ್ರ ದಟ್ಟವಾಗಿರೋದು. ಆ ಸಮುದ್ರದಲ್ಲಿ ಏನೋ ನೆಕ್ಕಿದೆ, ಎಮ್ಮಿ ಅಂತಿದ್ಯಲ್ಲೋ. ಯಾವ್ದೋ ನಿನ್ ನಾಲಿಗೆ ಎಲ್ಲೆಲ್ಲೋ ನೆಕ್ಕಿದ್ಯಾ. ಹಾಯ್ ಫ್ರೆಂಡ್ಸ್, ನಾನು ದೀಪ ಕೂಡ ಬನ್ನಿ ಫ್ರೆಂಡ್ಸ್. ಗೋಕಲ ಟೆಂಪಲ್, ಗೋಕಲ ಬೀಚ್ ಬಂದಿದ್ದೀವಿ. ಎಲ್ಲ ಬೀಚ್ ಬಂದು ತೋರಿಸ್ತೀನಿ ಬನ್ನಿ. ಇಲ್ಲಿಂದ ಸಂಪ್ರದಾಯ ಪ್ರಕಾರ ಇಲ್ಲಿಗೆ ದೇವಸ್ಥಾನಕ್ಕೆ ಶರ್ಟ್ ಹಾಕೊಂಡು ಮತ್ತೆ ಪಂಚೆ ಉಟ್ಕೊಳ್ಬೇಕು. ಟಿ ಶರ್ಟ್ ಪ್ಯಾಂಟ್ಗೆ ಅಲವಿಲ್ಲ. ಅದಕ್ಕೆ ಪಂಚೆ ತಗೊಳಕ್ ಬಂದಿದ್ವಿ. ಒಂದು ಪಂಚೆಗೆ ಓನ್ಲಿ ಜಾಸ್ತಿ ಇಲ್ಲ, ಓನ್ಲಿ 50 rupees ಅಂದ್ರೆ 50 ರೂಪಾಯಿ ತಗೊಂಡಿದ್ವಿ. ಮಕ್ಕಳಿಗೆ 50 ರೂಪಾಯಿ, ನಮ್ಗಾದ್ರೆ 200 ಇದು. ಗೋಕರ್ಣ ಟೆಂಪಲ್ಗೆ ತಗೊಂಡು ಮೇಡಮ್ ಕಮ್ಮಿ ಕೊಟ್ಟರು, 150 ಹಾಕೊಟ್ಟಿದ್ದಾರೆ. ತುಂಬಾ ಒಳ್ಳೆದಾಗಿ, ದೇವರ ಐಶ್ವರ್ಯ ಕೊಟ್ಟು ಈಗ ಉಟ್ಕೊಂಡು ಹೋಗ್ಬೇಕು ಬನ್ನಿ. ಅಲ್ಲ, ಜೆರಾಕ್ಸ್ ಅಂಗಡಿಲಿ A4 ಶೀಟ್ ಕದಿಯೋ ಮಗ ನೀನು. ಆ ಟ್ರಿಪ್ಗೇನೆ ಬಿಟ್ಟಿಯಾಗಿ ಹೋಗಿದ್ಯಾ. ನಂಗೆ ಚೆನ್ನಾಗ್ ಗೊತ್ತು. ನೀನು ದೇವಸ್ಥಾನಕ್ಕೆ ಹೋಗಿ ಬಂದಿದ ತಕ್ಷಣ ಪಂಚ ವಾಪಸ್ ಕೊಟ್ಟು ದುಡ್ಡು ಕೇಳಿರ್ತೀಯ. ಇಲ್ಲಿ ತನಕ ಯಾರೋ ಅವ್ರನ್ನ ಬಗ್ಸ್ಕಿದಿಲ್ಲ. ಆಗುತ್ತೆ. ಫ್ರೆಂಡ್ಸ್, ನಾನು ದೀಪ ಕೂಡ ಬನ್ನಿ ಫ್ರೆಂಡ್ಸ್. ಇಲ್ಲಿ ಓಮ್ ಬೀಚ್ ಬಂದಿದ್ದು. ಇಲ್ಲೊಂದು ವಿಶೇಷತೆ ತೋರಿಸ್ಕೊಡ್ತೀನಿ ಬನ್ನಿ. ಹಸು ಇದೆಯಲ್ಲ ಫ್ರೆಂಡ್ಸ್, ಈ ಹಸು ಇದೆಯಲ್ಲ, ಈ ಹಸು ಕಾಣ್ತಿದೆಯಲ್ಲ, ಹಸು ಇದೆಯಲ್ಲ, ಈ ಹಸು ಇದ್ರ ಈ ಕಡೆ ಇಷ್ಟೇ ಬೆಳವಣಿಗೆ, ಇದ್ರ ಮೇಲೆ ಬೆಳವಣಿಗೆ ಆಗಲ್ಲ, ಇಷ್ಟೇ ಬೆಳೆಯೋದು. ಇವು ಕರು ಹಾಕ್ತಾಗ 1 ಲೀಟ್ರ್ ಮೇಲೆ ಕೊಡಲ್ಲ. ಇದು ಮನೆ ಮಾಡಿರ್ತಾರೆ. ಈ ಹಸು ಕಡೆ ಎಲ್ಲ ಅಷ್ಟೇ. ಕರು ಅಲ್ಲಿದೆ, 1 ಲೀಟ್ರ್ ಮೇಲೆ ಕೊಡಲ್ಲ. ಈ ಕರು ಬೆಳವಣಿಗೆ ಆಗೋದು ಇಷ್ಟೇನೆ ಫ್ರೆಂಡ್ಸ್. ಈ ಕಡೆ ಬೀಚಲ್ಲಿ 1 ಲೀಟ್ರ್ ಕೊಡೋದು ಇಷ್ಟೇ ಬೆಳವಣಿಗೆನ ಈ ಕರು. ಅಲ್ಲ ಕಣೋ ದೀಪಕ್ ಮಾಮ, ನೀನೊಂಥರ ಕರ್ನಾಟಕ ಜಾನಿ ಸಿನ್ಸ್ ಇದ್ದಂಗೆ. ಹಾಡು ಹೇಳ್ತೀಯ, ಡ್ಯಾನ್ಸು ಮಾಡ್ತೀಯ, ಕಪೂರ್ ಥರ ವಿಡಿಯೋನೂ ಮಾಡ್ತೀಯ. ಶಟ, ನನ್ನ ಬೆಳವಣಿಗೆ ಬಗ್ಗೆ ಬಿಡೋಲ್ಲವಡೆ. ನಿನ್ನ ಬೆಳವಣಿಗೆ ನೋಡಿ ನನಗೆ ಸಾಕಾಗೈತೆ. ನಿನ್ನ ಮಕ್ಕೆ ನಂದೇ ಸಗಣಿ ಮೆತ್ತ.
ಉಪ್ಪು ಖಾರ ಹುಳಿ ಹುಡ್ಕೊಂಡು ಭಾರತಕ್ಕೆ ಬಂದಿರೋ ನಿಮಗೆ ಇಷ್ಟು ಕೊಬ್ಬಿರ್ಬೇಕಾದ್ರೆ ಅದನ್ನ ಬೆಳೆಸ್ಕೊಂಡು ತಿನ್ನೋರು ನಾವು. ಲೇ ಚೋದ್ರಾಜ, ಈ ಡೈಲಾಗ್ ನ ದೇಶ ದ್ರೋಹಿಗಳಿಗೆ ಹೇಳೋ ಸಡೆ ಬುಲ್ಲಿ. ಪಾಪ ಅವರು ಅವ್ರ ದೇಶನ ಬಿಟ್ಟು ನಮ್ ದೇಶ ಸೌಂದರ್ಯ ಸವ್ಯಕ್ ಬಂದಿರೋ ಟೂರಿಸ್ಟ್ ಗಳು. ಅವ್ರಿಗೆ ಹೇಳಿದ್ರೆ ಏನು ಅರ್ಥ ಆಗುತ್ತೆ? ಅಲ್ಲ, ಆ ಅಕ್ಕಂಗೆ ಏನಾದ್ರೂ ರಿಯಾಲಿಟಿ ಗೊತ್ತಾದ್ರೆ ನಿಂಗ್ ಬಗ್ಗಿಸ್ಕೊಂಡ್ ಬಾರಿಸ್ತಾಳೆ. ದೆಂಗ್ಲಿಲ್ಲ ಹಾಕೊಂಡು ಈಗ ಮುಟ್ಕೊಂಡ್ರೆ ನೋವಾಗುತ್ತೆ. ಉಪ್ಪು ಖಾರ ಹುಳಿ ಹುಡ್ಕೊಂಡು ಭಾರತಕ್ಕೆ ಬಂದಿರೋ ನಿಮಗೆ ಇಷ್ಟು ಕೊಬ್ಬಿರ್ಬೇಕಾದ್ರೆ ಅದನ್ನ ಬೆಳೆಸ್ಕೊಂಡು ತಿನ್ನೋರು ನಾವು. ಅಲ್ಲಿ ನೋಡೋ, ಭಾರತೀಯರಂದ್ರೆ ಅವ್ರಿಗೆ ಎಷ್ಟು ರೆಸ್ಪೆಕ್ಟ್ ಅಂತ. ಅದನ್ನ ಒಂದು ಡೈಲಾಗ್ ಅಲ್ಲಿ ನಮ್ ದೇಶದ ಮಾನ ಮರ್ಯಾದೆ ತೆಗೆದುಬಿಟ್ಟಲ್ಲೋ ಸಡೆ ಬುಲ್ಲಿ. ಅವನಿಗೇನಾದ್ರೂ ಕನ್ನಡ ಬಂದಿದ್ರೆ ಮಗ, ಅದೇ ಉಪ್ಪು ಖಾರನ ಅವನ್ ತಮ್ಮನ್ಗೆ ಹಚ್ಕೊಂಡು ನಿನ್ ಕುಂಡಿಗೆ ತುರುಕ್ತಿದ್ದ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸಕ್ಕರೆ ದೀಪ ಗೌಡ. ಬನ್ನಿ ಫ್ರೆಂಡ್ಸ್, ಒಬ್ರು ಅಣ್ಣ ಎಲ್ಲ ಮಾನೆ ಗುಡಿದಾಗ ಯಾರು ತಗೊಂಡು ಬನ್ನಿ ಅಂತ ತಮ್ಮನೆ ತರ್ಕೊಂಡು ಊರೊಳಗೆಲ್ಲ ಸಾರ್ಕೊಂಡು ಎಲ್ಲರೂ ಕರ್ಕೊಂಬರ್ಕೊ ಹೋಗ್ತಾನೆ. ಬನ್ನಿ ಪ್ರತಿಮೆ ಕೊಡ್ತೀನಿ ನೋಡಿ ಫ್ರೆಂಡ್ಸ್, ಟಮಟೆ ತಗೊಂಡು ಸರ್ಕೊಂಡು ಹೋಗ್ತಿದ್ದಾನೆ. ಎಲ್ಲಾರು ಆರಿ ತಗೊಂಡು ಬರ್ರವೋ ಟೈಮ್ ಆಯ್ತು ಅಂತ. ಅದೇನಂತ ಉಟ್ಬಿಟ್ಟು ಲೇ ಬನ್ನಿ ಪರಿಚಯ ಮಾಡ್ಕೊಡ್ತೀನಿ ಅನ್ಬಿಟ್ಟು ಇವನೇ ಸಾರ್ಕೊಂಡ್ ಹೋಗ್ತಾ ಇರೋ ತರ ಇದೆ. ಆ ಮರಿ ಕಡ್ದು ಊಟ ಹಾಕೋ ಬದ್ಲು ಇವನ್ನ ಕಡ್ದು ತಂಬಿಟ್ಟು ಮಾಡಿದ್ರೆ ಅಟ್ಲೀಸ್ಟ್ ತಿತ್ತಿ ವಡೆ ಆದ್ರೂ ತಿನ್ಬೋದಿತ್ತ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸಕ್ಕರೆ ದೀಪ ಗೌಡ. ವೆರಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಎಲ್ಲರಿಗೂ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಬನ್ನಿ ಫ್ರೆಂಡ್ಸ್, ಎಲ್ಲರೂ ಬೆಳಿಗ್ಗೆ ಎಲ್ಲ ಪಾರ್ಟಿ ಮಾಡಿ, ನೈಟೆಲ್ಲ ಪಾರ್ಟಿ ಮಾಡಿದ್ರೆ ಎಲ್ಲ ತಲೆ ಕೊಡ್ತಿದ್ದೆ. ಹಾಲು ತರಕ್ಕೆ ಹೋಗಿದ್ದೀನಿ. ಅಷ್ಟೊತ್ತಿನ ಹಿಂದೆಗಡೆ ಡಾಗು, ನಾನು ಎಲ್ಲಿ ಹೋಗ್ತೀನಿ ಹಾಲು ತರಕ್ಕೆ ಸಿಟಿ ಒಳಗಡೆ. ನಾನು ಹಿಂದ್ಗಡೆ ಬರ್ತಾ ಇದೆ ಫ್ರೆಂಡ್ಸ್, ಹಾಲು ತಗೊಂಡು ಹೋಗ್ತಿದ್ದೀನಿ. ಫ್ರೆಂಡ್ಸ್, ಈ ಡಾಗು ನಾನು ಹಿಂದೆಗಡೆ ಫಾಲೋ ಮಾಡ್ತಿದ್ದೆ, ಎಲ್ಲಿ ಬಿಟ್ಟು ಹೋಗ್ತಿಲ್ಲ ಗೊತ್ತಿಲ್ಲ. ಆದ್ರೂ ಎಷ್ಟು ನಿಯತ್ತು ನಾನು ಹಿಂದೆಗಡೆ ಬರ್ತಾ ಇದೆ ಫ್ರೆಂಡ್ಸ್. ಇಷ್ಟು ನಿಯತ್ತು ನಾಯಿಗೆ ಅಂದರೆ ತುಂಬ ಖುಷಿಯಾಗುತ್ತೆ. ನಾನು ಹಿಂದೆಗಡೆ ಜೊತೆಲಿ ಫಾಲೋ ಮಾಡ್ಕೊಬೋದು, ಗೊತ್ತಿಲ್ಲ, ಪರಿಚಯ ಇಲ್ಲ, ಏನು ಮಾಡೋದು, ಮಗಳು ತಗೊಚ್ಚು ಗೊತ್ತಿಲ್ಲ. ತುಂಬ ಖುಷಿಯಾಗುತ್ತೆ. ಲವ್ ಯು. ಆ ನಾಯಿಗೂ ಲವ್ ಯು ಹೇಳೋ ಮಗ ನೀನೇ ಕಣೋ. ಅಲ್ಲ, ಕೈಯಲ್ಲಿ ಹಾಲ್ ಪ್ಯಾಕೆಟ್ ಹಿಡ್ಕೊಂಡು ಅಲ್ಲಾಡ್ಸಿದ್ರೆ ಡಾಗ್ ಬರ್ದೆ ಇನ್ನೇನ್ ಹುಡುಗಿರ್ ಬರ್ತಾರ? ಯಾವೋ ಇವೆಲ್ಲ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸಕ್ಕರೆ ದೀಪ ಗೌಡ. ಬನ್ನಿ ಫ್ರೆಂಡ್ಸ್, ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ದು ಉಳಿಸೇವೆ ಮಾಡಬೇಕು. ಅಂತರಗಂಗೆಗೆ ಹೋಗಿದ್ವಿ, ಈಜು ನಿನ್ನ ಮುಸುಳಿ ಮದ್ದರಿಯ ಹೆಣಗ ಹುಟ್ಟೆಣಗ ಮುಳ್ಕೊಂಡು ಅಲ್ಲಿ ಹೋಗಿ ಉಳಿಸೇವೆ ಮಾಡಬೇಕು. ಅದಕ್ಕೋಸ್ಕರ ಬಂದ್ವಿ. ಎಲ್ಲ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಮಲೆಮಹದೇಶ್ವರ ಬೆಟ್ಟದಲ್ಲಿ ಎಲ್ಲ ಈಜು ಹೊಡಿತಿದ್ದಾರೆ. ಎಲ್ಲ ನೀರು ಮುಳ್ಕೊಂಡು ಅಲ್ಲಿ ದೇವ್ರ ದರ್ಶನ ಮಾಡಬೇಕು, ಮತ್ತೆ ಉಳಿಸೇವೆ ಮಾಡಬೇಕು. ಬನ್ನಿ ಕಮ್. ನೀರು ಎಮ್ಮಿ ಇದೆ ಅಂತ ನಿನಗೆಲ್ಲ ಅನ್ಸುತ್ತೆ ಗುರು? ಅಲ್ಲಿ ಮುಳುಗಿ ಎದ್ದಿರೋರ್ಗ್ ಅನ್ಸಿರುತ್ತೆ. ಮಾರನೇ ದಿನ ಕಲ್ಯಾಣಿಯಲ್ಲಿ ಮುಳುಗಿ ಎದ್ದಿರೋರು ಬದುಕಿದ್ರು ಇಲ್ಲ ನಿಗರ್ಕೊಂಡ್ಬಿಟ್ರು, ದೇವ್ರಿಗೆ ಗೊತ್ತು. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ನೋಡ ಹೋಳಿಗೆ ಎಷ್ಟು ಚಂದ ಕಾಣ ರೆಡಿ ಆಗ್ತದೆ. ತವಕಿ ಹಾಕೋ ಸಂಭವ ಬಂದಿದೆ. ನೋಡ ಹೋಳಿಗೆ ರೆಡಿ ಆಗ್ತಾ ಇದೆ. ಹೋಳಿಗೆ ಅಣ್ಣ ಉಂಡೆ ಕಟ್ತಿದ್ದಾರೆ. ಒಂದೇ ಸಾರಿ ಇಲ್ಲಿದ್ದಾರೆ. ಚೆನ್ನಾಗಿದೆ. ಹೋಳಿಗೆ ಇಟ್ಟು ರೆಡಿ ಆಗ್ತಾ ಇದೆ. ಹೋಳಿಗೆ ಇವರೇ ಮೇನ್ ಹೋಳಿಗೆ ಕಟ್ಟೋರು ರೆಡಿ ಆಗ್ತಿದೆ. ಅಲ್ಲಿ ಹೂರ್ಣ ಕಟ್ತಾ ಇದ್ದಾರೆ. ತುಂಬಾಗುತ್ತೆ. ಅಲ್ಲಿ ಯಾರಾದ್ರೂ ಈ ತಿಕ್ಕಲ್ ಬುಲ್ಲಿ ತಿಕ್ಕೆ ಹೂರ್ಣ ತುಂಬಿ ಹಂಚ ಮೇಲೆ ಕೂರಿಸ್ಬಿಡ್ರಪ್ಪ. ಆ ಬಿಸಿಗೆ ತಿಕ್ಕ ಒಬ್ಬಟ್ಟಾಕ್ಬಿಡ್ಬೇಕು ನನ್ ಮಗನ್. ಹಾಯ್ ಫ್ರೆಂಡ್ಸ್, ಬನ್ನಿ ನಮಗೋಸ್ಕರ ಅರ್ಚಕರು ಪ್ರಸಾದ ತರ್ತಿದ್ದಾರೆ. ನಮ್ಮ ರೀಲ್ಸ್ ನೋಡಿದ್ರೆ ಇಲ್ಲಿ ಟವರ್ ಸಿಗಲ್ಲ, ಆದರೂ ರೀಲ್ಸ್ ನೋಡಿದ್ರೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೊ ಮಚ್ ಸರ್. ತುಂಬ ಖುಷಿ ಆಯಿತು. ಪ್ರಸಾದ ಕೊಟ್ಟರು ಮಾರ್ನಿಂಗು, ತುಂಬ ಅರ್ಚಕರು ಖುಷಿ ಆಯಿತು. ನಮ್ಮ ರೀಲ್ಸ್ ಹಂಗೂ ಇಲ್ಲಿ ಟವರ್ ಸಿಗಲ್ಲ, ಸಿಗದವರು ರೀಲ್ಸ್ ಹೊರಗಡೆ ನೋಡ್ತಾರೆ. ತುಂಬ ಥ್ಯಾಂಕ್ ಯು ಸೊ ಮಚ್ ಅರ್ಚಕರೇ. ದೇವರ ಹೆಸರು ಕೊಟ್ಟು ಒಳಗೆ ಮಾಡಲಿ, ಇಲ್ಲಿ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೊ ಮಚ್. ಎರಡಪ್ಪ, ಆ ಅರ್ಚಕರೇ ಊರವ್ರಿಗೆಲ್ಲ ಒಳ್ಳೇದಾಗ್ಲಿ ಅಂತ ದೇವ್ರ ಹತ್ರ ಪೂಜೆ ಮಾಡಿದ್ರೆ ಅವ್ರಿಗೇನೆ ಐಶ್ವರ್ಯ ಕೊಟ್ಟು ಒಳ್ಳೇದ್ ಮಾಡ್ಲಿ ಅಂತ ಕೇಳ್ತಿದ್ಯಾ ನೋಡು. ನೀನು ದೊಡ್ಡ ಮನೆ ಮಗ ಅನ್ಕೊಂಡಿದ್ಯಾ? ದೊಡ್ಡ ಮಿಂಡ್ರಿ ಮಗ. ಸೊ ನಿಮ್ಗೇನಾದ್ರೂ ಈ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾನು ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲೂ ಇದ್ದೀನಿ, ಅಲ್ಲೂ ಫಾಲೋ ಮಾಡಬಹುದು. ಮತ್ತೆ ನನ್ನ ಸೆಕೆಂಡ್ ಚಾನಲ್ ಸಹ ಇದೆ, ಕಿರಿಕ್ ಗುರು ವ್ಲಾಗ್ಸ್ ಅಂತ, ಅದಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಅಲ್ಲಿ ತನಕ. ಚಿಲ್ ದೆನ್ ಬಾಯ್. ಲೋ ಬೋಸಡಿ ರಂಗ, ಔಟ್ರೋ ಹಾಕೋ. ಫ್ಲೋ ನೋಡು ಅಂಡರ್ ಗ್ರೌಂಡ್, ನಾನೇ ಟಾಪರು. ಮಿಂಡ್ರಿ ಹುರ್ಕೋಬೇಡ ಲೋ, ನೀನೇ ಚಪ್ಪರು. ಬೆಳೆಯೋರ್ನ ಕಾಲು ಎಳಿಯೋದು ನೀನು ಲೋಫರು. ನೀನೇ ಬಸಂತಿ ಕಣೋ, ನಾನೇ ಗಬ್ಬರು. ಮಲ್ಕೋಬೇಡ ಎದ್ದೇಳು, ಕಣ್ಬಿಡು. ನೀನ್ ಗುರಿ ಮೇಲೆ ನೀನು ಕಣ್ಣಿಡು. ತಿರ್ಕೆ ನನ್ ಮಕ್ಕಳಿಗೆ ಕಣ್ಣಿಡು. ಗೆದ್ದೆ ಗೆಲ್ತೀಯಾ ಅಂತ ಛಲ ಇಡಲು.